ಯಾರಿಗೆ ಬೇಕು ಎದೆಲಿ ಢವ ಢವ ಬೇಕು ಅಂತ ಹೊಡೆದಿದ್ದು ಅಲ್ದೆ ಬಿಸಿ ಕೊಡ್ತಾ ಹಾಡ್ ಬೇರೆನಾ? ಬಂಗಾರ, ನಾನ್ ನಿನಗೆ ಹೊಡಿಲಿಲ್ಲ. ಅವನಿಗೆ ಹೊಡಿತಿರ್ಬೇಕಾದ್ರೆ ನೀನ್ ಅಡ್ಡ ಬಂದೆ. ನನಗ ಹಾಗ ಅನ್ನಿಸ್ಲಿಲ್ಲ. ಅನಂತನ ಅಡ್ಡ ಇಟ್ಕೊಂಡು ನನಗ್ ಹೊಡ್ದಾಗೆ ಇದೆ. ನೀನ್ ಯಾವಾಗ್ಲೂ ಹೀಗೆ ಡಾರ್ಲಿಂಗ್, ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇನ್ನು ಎಷ್ಟು ದಿನ ನಮ್ಮ ಮಧ್ಯೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಈಗ್ಲೇ ಅರ್ಧ ಜೀವನ ಸ್ವಯಂ ಅಂತ ಹೋಗ್ಬಿಟ್ಟಿದೆ. ಇನ್ನು ವೇಟ್ ಮಾಡಿದ್ವಿ ಅನ್ಕೋ, ಇಬ್ರು ರುದ್ರು ಆಗ್ಬಿಡ್ತೀವಿ. ಕಣ್ಣಿಗೆ ಕನ್ನಡಕ, ಹಲ್ಲಿಗೆ ಹಲ್ಸೆಟ್ಟು, ಕಿವಿ ಮಿಷಿನ್, ಕೈಗೆ ಕೋಲ್ ಬರುತ್ತೆ. ಅವಾಗ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ಅದೇ ಈಗ್ಲೇ ಹೂ ಅಂದೆ ಅನ್ಕೋ, ಈ ಕೈಗಳಿಂದ ನಿನ್ ಕತ್ತಿಗೆ 3 ಗಂಟೆ ಹಾಕ್ತೀನಿ. ಹಾಯಾಗಿ ಹೀಗೆ 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 7 ಹೆಜ್ಜೆ ಹಾಕೋಣ. 1 ವರ್ಷ ಕಳೆಯೋದ್ರೊಳಗೆ ಚಿಕ್ಕ ಇಳಿಯ ರಾಜ ಮನೆಗ್ ಬರ್ತಾನೆ. ಆ ನೆಕ್ಸ್ಟ್ ಚಿಕ್ಕ ನಿತ್ಯ ಕೂಡ ಬರ್ತಾಳೆ. ಒಬ್ರನ್ನ KGಗೆ, ಇನ್ನೊಬ್ರನ್ನ LKGಗೆ ಜಾಯಿನ್ ಮಾಡೋಣ. ಜೂನಿಯರ್ ರಾಜನ ನನ್ನ ಹಾಗೆ IPS ಮಾಡೋಣ. ಜೂನಿಯರ್ ನಿತ್ಯನ ನಿನ್ ಹಾಗೆ ಬಿಸ್ನೆಸ್ ವುಮೆನ್ ಮಾಡೋಣ. ಏನಂತೀಯ? ಕೇಳೋದಿಕ್ಕೆ ಅಸಹ್ಯ ಆಗ್ತಿದೆ. ನಿತ್ಯ ಬೇಬಿ, ನನ್ ಕಣ್ಣಲ್ಲಿ ನೋಡು, ನನ್ ಕಿವಿಯಿಂದ ಕೇಳು, ನನ್ ಮನಸ್ಸಿಂದ ಯೋಚನೆ ಮಾಡು. ಅದ್ಭುತವಾಗಿರುತ್ತೆ. ನಮ್ ಕೆಮಿಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಈ ಲೆವೆಲ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಎಷ್ಟು ದಿನ ನನ್ಗೆ ಈ ಟಾರ್ಚರ್? ನೀನ್ ನನ್ ಜೊತೆ ಮದ್ವೆಗೆ ಒಪ್ಕೊಳ್ಳೋವರೆಗೂ, ಅದು ನಡೀದೇ ಇರೋ ಕೆಲ್ಸ. ನಡೆಯೋವರೆಗೂ ವೆಯ್ಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ. ಆದ್ರೆ ನಿನ್ನೆ ಮದ್ವೆ ಮಾಡ್ಕೋತೀನಿ. ಹೀಗೆ ಹಗ್ಲು ಕನ್ಸು ಕಾಣ್ತಾ ಇರೋ. ಇದು ಹಗ್ಲು ಕನ್ಸಲ್ಲ, 12 ವರ್ಷದ ನನ್ ಕನ್ಸು. ಇನ್ನು 25 ವರ್ಷ ಆದ್ರೂ ಕನ್ಸು ನೆರವೇರಲ್ಲ. ನಿತ್ಯ ಕೋಮಾಯಿಂದ ಹೊರಗ್ ಬರ್ತಿದ್ದ ಹಾಗೆ ಡ್ಯೂಟಿ ಬಗ್ಗೆ ಯೋಚನೆ ಮಾಡ್ದೇನೆ, ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗ್ದೇನೆ ಸ್ಟ್ರೈಟ್ ಆಗಿ ನಿನ್ ಹತ್ರಕ್ಕೆ ಯಾಕೆ ಬಂದೆ ಹೇಳು? ನಾನು ಉಳಿದಿರೋ ಜೀವನನ ನಿನ್ ಜೊತೆ ಕಳಿಯೋಣ ಅಂತ. ನೋಡು, ನೀನ್ ಹೌದು ಅಂದ್ರು ಇಲ್ಲ ಅಂದ್ರು ನಾನು ಇಲ್ಲೇ ನಿನ್ ಜೊತೆನೇ ಇರ್ತೀನಿ. ಇನ್ನು ಸ್ವಲ್ಪ ಹತ್ರದಲ್ಲಿರ್ತೀನಿ. ಹೇಗ್ ತಪ್ಪಿಸ್ಕೊಳ್ಳೋದು? ಊಟದಲ್ಲಿ ವಿಷ ಹಾಕಿ ಸಾಯಿಸಿದ್ರು ಮತ್ತೆ ಬದುಕಿ ಬರೋ ತರ ಇದ್ದಾನೆ. ಏನೋ ಒಂದ್ ಮಾಡಿ ಹೇಗಾದ್ರೂ ಇವನ್ನ ಹೊರಗಡೆ ಕಳಿಸ್ಬೇಕು.